ಎಲ್ರಿಗೂ ನಮಸ್ಕಾರ. ನಾನು ಶುಭಾ ಕಲ್ಯಾಣ್, ತುಮಕೂರು ಜಿಲ್ಲಾ ಅಧಿಕಾರಿಗಳು. ಏಪ್ರಿಲ್ 26ನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ. ಎಲ್ಲರೂ ನಿಮ್ಮ ಮತಗಟ್ಟೆಗಳಿಗೆ ತೆರಳಿ ನಿಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಬೇಕು ಅಂತ ನಿಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಮತದಾನ ಮಾಡಿ, ಪ್ರಜಾಪ್ರಭುತ್ವವನ್ನು ಉಳಿಸಿ. ಧನ್ಯವಾದಗಳು. ಚುನಾವಣಾ ಪರ್ವ ದೇಶದ ಗರ್ವ ಈ ಘೋಷವಾಕ್ಯದೊಂದಿಗೆ 2024ರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ನಾವು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಆಡಳಿತ ವ್ಯವಸ್ಥೆ ಜನಸ್ನೇಹಿ ಮತದಾನದ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ನಮ್ಮ ಜಿಲ್ಲೆಯ ಎಲ್ಲ ಮತಗಟ್ಟೆಗಳು ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ಎಲ್ಲ ವ್ಯವಸ್ಥೆಯೊಂದಿಗೆ ಸಜ್ಜಾಗಿ 26ನೇ ತಾರೀಕು ಶುಕ್ರವಾರದಂದು ಮತದಾನದ ದಿನಾಂಕ ಎಲ್ಲ ರೀತಿಯ ಸಿದ್ಧತೆಯೊಂದಿಗೆ ಸಜ್ಜಾಗಿರ್ತವೆ. ನಾನು ಇಡೀ ಜಿಲ್ಲೆಯ ಎಲ್ಲ ಮತದಾರರ ಬಂಧುಗಳಲ್ಲಿ ವಿನಮ್ರವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ತಾವೆಲ್ಲರೂ ಕೂಡ ಆ ದಿನ ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು. ಕಡ್ಡಾಯವಾಗಿ ತಾವು ತಮ್ಮೊಂದಿಗಿರುವ ಎಲ್ಲ ಮತದಾರ ಬಂಧುಗಳು ಯಾರ್ಯಾರಿಗೆ ಮತದಾನದ ಹಕ್ಕಿದೆ ಅವರೆಲ್ಲರನ್ನೂ ಕೂಡ ಪ್ರೇರೇಪಿಸಿ ತಾವು ಕಡ್ಡಾಯವಾಗಿ ಮತಗಟ್ಟೆಗಳಿಗೆ ಬಂದು ಮತದಾನವನ್ನು ಮಾಡೋದ್ರ ಮೂಲಕ ಈ ಪ್ರಜಾತಂತ್ರ ವ್ಯವಸ್ಥೆಗೆ ಶಕ್ತಿಯನ್ನು ತುಂಬಬೇಕು ಅಂಥೇಳಿ ತಮ್ಮಲ್ಲಿ ವಿನಂತಿಸ್ತೇವೆ. ಮತ್ತೊಮ್ಮೆ ಆಡಳಿತ ವ್ಯವಸ್ಥೆ ಎಲ್ಲ ರೀತಿಯ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನೋದನ್ನು ತಿಳಿಸ್ಲಿಕ್ಕೆ ಹರ್ಷಿಸ್ತಾ ತಮ್ಮನ್ನು ತುಂಬು ಹೃದಯದಿಂದ ಮತಗಟ್ಟೆಗೆ ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದಗಳು. ಚುನಾವಣಾ ಪರ್ವ ದೇಶದ ಗರ್ವ. ಎಲ್ಲರಿಗೂ ನಮಸ್ಕಾರ. ತುಮಕೂರು ಜಿಲ್ಲೆಯಲ್ಲಿ ಈ ವರ್ಷ ಏಪ್ರಿಲ್ 26ನಲ್ಲಿ 18ನೇ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ದಿನಾಂಕ ಇದೆ. ಸೊ ಆ ದಿನದಲ್ಲಿ ಎಲ್ಲ ಸಾರ್ವಜನಿಕರು 18 ಇಯರ್ಸ್ ಅಬೌವ್ ಇರುವ ಎಲ್ಲ ಆಲ್ ಅಡಲ್ಟ್ ಮೇಲ್ ಆ್ಯಂಡ್ ಫಿಮೇಲ್ಸ್ ಎಲ್ಲರೂ ಬಂದು ನಿಮ್ಮ ಓಟು, ನಿಮ್ಮ ಮತ ನಿರ್ಭಯವಾಗಿ ನಿಮ್ಮ ಕನ್ಸರ್ನ್ಡ್ ಪೋಲಿಂಗ್ ಸ್ಟೇಷನ್ಸ್ಗೆ ಹೋಗಿ ಅಲ್ಲಿ ನಿಮ್ಮ ಮತದಾನ ಮಾಡಬೇಕು ಅಂತ ಎಲ್ಲರಿಗೆ ತಿಳ್ಕೊಳ್ತಾ ಇದ್ದೀನಿ. ಸೊ ನೀವು ವಿತೌಟ್ ಎನಿ ಯಾವ ಇಂಡ್ಯೂಸ್ಮೆಂಟ್ ಇಲ್ಲಿದ್ದರೆ, ಯಾವುದು ಭಯ ಇಲ್ಲದಿದ್ದರೆ ನೀವು ಹೋಗಿ ನಿಮ್ಮ ಮತದಾನ ಮಾಡಿ ನಿಮ್ಮ ಡೆಮೊಕ್ರಸಿಯಲ್ಲಿ ಕಾನೂನು ರೀತಿಯಾಗಿ ನಿಮಗೆ ಬಂದಿರುವ ಹಕ್ಕನ್ನು ವಿನಿಯೋಗಿಸಿಕೊಂಡು ನಿಮ್ಮ ಗೌರ್ಮೆಂಟ್ನ ಎಲೆಕ್ಟ್ ಮಾಡ್ಕೋಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಚುನಾವಣಾ ಪರ್ವ ದೇಶದ ಗರ್ವ. ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿರುವ ನಮ್ಮ ದೇಶದಲ್ಲಿ 5 ವರ್ಷಕ್ಕೊಮ್ಮೆ ಬರುವ ಲೋಕಸಭಾ ಚುನಾವಣೆ ಇದೇ ತಿಂಗಳು 26ನೇ ತಾರೀಕು ಶುಕ್ರವಾರದಂದು ನಡೆಯಲಿದೆ. ತಾವೆಲ್ಲರೂ ತಮ್ಮ ಮನೆಯಲ್ಲಿ ಮತ್ತು ತಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಎಲ್ಲರೂ ಕರ್ಕೊಂಡು ಬಂದು ಮತದಾನ ಮಾಡಿ, ಅತ್ಯಂತ ಶ್ರೇಷ್ಠ ದಾನವಾಗಿರುವ ಮತದಾನವನ್ನು ತಾವೆಲ್ಲರೂ ಚಲಾಯಿಸಲೇಬೇಕು. ಇದು ನಮ್ಮ ಹಕ್ಕು. ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವ ಹಕ್ಕು ಮತ್ತು ಜವಾಬ್ದಾರಿ. ಇದನ್ನು ನಾವು ಸದುಪಯೋಗಿಸಿಕೊಂಡು 26ನೇ ತಾರೀಕು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನಮ್ಮ ಮಹಾನಗರ ಪಾಲಿಕೆಯಲ್ಲಿ 235 ಕಡೆ ಮತಗಟ್ಟೆಗಳಿರುತ್ತೆ. ನಾವು ಇದರೊಟ್ಟಿಗೆ QR ಕೋಡನ್ನು ಸಹ ಈ ಸಲ ವೋಟರ್ ಸ್ಲಿಪ್ಪಲ್ಲಿ ಕೊಡ್ತಾ ಇದ್ದೀವಿ. ಆ QR ಕೋಡ್ ಮುಖಾಂತರ ತಾವು ತಮ್ಮ ಮತಗಟ್ಟೆಯನ್ನು ಗೂಗಲ್ ಮ್ಯಾಪ್ನಲ್ಲಿ ಹಾಕ್ಕೊಂಡು ಬರ್ಬೋದು. ದಯವಿಟ್ಟು ತಾವೆಲ್ಲರೂ ಮತದಾನ ಮಾಡಲೇಬೇಕು. ಇದು ನಮ್ಮ ಜವಾಬ್ದಾರಿ ಮತ್ತು ಇದು ನಮ್ಮ ಹಕ್ಕು. ಧನ್ಯವಾದಗಳು. ಏನಂದರೆ 26ನೇ ತಾರೀಕು ಚುನಾವಣೆ ಬರ್ತಾ ಇದೆ, ನಮ್ಮ ಲೋಕಸಭಾ ಚುನಾವಣೆ. ನಾವೆಲ್ಲರೂ ಕೂಡ ತಪ್ಪದೇ ಮತದಾನ ಮಾಡೋಣ. ನಾನಂತೂ ತಪ್ಪದೇ ಮತದಾನ ಮಾಡ್ತೀನಿ. ನೀವೆಲ್ಲರೂ ಮಾಡ್ತೀರಾ ತಾನೆ? ಖಂಡಿತ ಎಲ್ಲರೂ ಕೂಡ 26ನೇ ತಾರೀಕು ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡೋಣ. ಮತದಾನ ನಮ್ಮ ಹಕ್ಕು. ಏಪ್ರಿಲ್ 26 ಲೋಕಸಭಾ ಮಹಾಚುನಾವಣೆ. ಆ ಲೋಕಸಭಾ ಮಹಾಚುನಾವಣೆಯನ್ನು ನಾವು ಸಾಂದರ್ಭಿಕವಾಗಿ, ಸಂತೋಷವಾಗಿ, ಸುಸಂಗತವಾಗಿ ನಾವು ಅದನ್ನು 26ನೇ ತಾರೀಕು ಏಪ್ರಿಲ್ಲು ಯಾವುದೇ ಕಾರಣಕ್ಕೂ ತಪ್ಪದೆ ನೀವೆಲ್ಲರೂ ಸೇರಿ ಮತದಾನ ಮಾಡೋಣ. ದೇಶವನ್ನು ಉಳಿಸೋಣ, ಪ್ರಜಾಪ್ರಭುತ್ವ ಉಳಿಸೋಣ. ಇದು ನನ್ನ ಕಳಕಳಿಯ ಮನವಿ.